ಏನಿಲ್ಲ, ಅವತ್ತು 17ನೇ ತಾರೀಕಿಗೆ ರಾತ್ರಿ 10 ಗಂಟೆಗೆ ನನಗೊಂದು ಕರೆ ಬಂತು. ಕರೆ ಮೂಲಕ ಹೇಳಿದ್ರು, ಇಲ್ಲಿರ್ತಕ್ಕಂಥ ಕನ್ನಡ ನಾಮಫಲಕವನ್ನು ತೆರವುಗೊಳಿಸಿದ್ದಾರೆ. ಅಂದರೆ ಯಾವ ವಿಚಾರಕ್ಕೆ ಆಯಿತು ಅಂತ ನಾನು ಸ್ವಲ್ಪ ಅದರ ಬಗ್ಗೆ ಸ್ವವಿರವಾಗಿ ತಿಳಿದುಕೊಂಡೆ. ಅಲ್ಲಿ ಏನಾಗಿತ್ತಂದರೆ, ಕನ್ನಡ ಮತ್ತು ಇಂಗ್ಲೀಷ್ ನಾಮಫಲಕ ಹಾಕಿದ್ರು. ಅಲ್ಲಿ ಇರ್ತಕ್ಕಂಥ MSQ ಇರ್ತಕ್ಕಂಥ ಮುಸ್ಲಿಂ ಬಾಂಧವರು ಏನು ಮಾಡಿದ್ರು, ಉರ್ದುಗೆ ಸ್ವಲ್ಪ ಕಡೆಗಣನೆ ಆಗಿದೆ, ಉರ್ದು ಕೂಡ ಹಾಕಿ, ನೀವು ಹಾಕಲಿಲ್ಲ ಅಂದ್ರೆ ನಾವು ಕಾರ್ಯಕ್ರಮ ಮಾಡಕ್ಕೆ ಬಿಡಲ್ಲ ಅಂತಂದು ಹೋರಾಟ ಮಾಡಿದ್ರು. ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲರಿಗೂ ಇದು ಮಾಡಿದ್ರು. ಅಷ್ಟೇ ಅದೊಂದು ವಿಚಾರಕ್ಕೋಸ್ಕರನೇ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ, ಕನ್ನಡ ನಾಮಫಲಕವನ್ನು ತೆರವುಗೊಳಿಸಿದ್ದಾರೆ, ಒಡೆದು ಹಾಕಿದ್ದಾರೆ. ತೆರವುಗೊಳಿಸೋಕೆ ಒಡೆದು ಹಾಕಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಈ ವಿಚಾರವಾಗಿ ರಾತ್ರಿ ಅಲ್ಲಿರ್ತಕ್ಕಂಥ ಮೊದಲಿಗೆ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರಿಗೆ ಕರೆ ಮಾಡಿದ್ದೆ. ಕರೆ ಮಾಡಿಬಿಟ್ಟು ಏನು ಕೇಳಿದೆ ಅಂದರೆ, ಸರ್ ಇಲ್ಲಿರ್ತಕ್ಕಂಥ ಯಾವುದು ನಿಮಗೆ ಸಂಬಂಧಪಡುತ್ತಲ್ಲ, ಅದು ಯಾಕೆ ತೆರವುಗೊಳಿಸಿದ್ರಿ ಅಂತ ವಿಚಾರ ಕೇಳಿದಾಗ ಅವ್ರು ಹೇಳಿದ್ರು, ಸರ್ ನಾನು ಈ ವಿಚಾರನ ಕೇಳಿದ್ದೀನಿ, ಅಲ್ಲಿ ತೆರವುಗೊಳಿಸೋಂಥ ಅಧಿಕಾರಿಗಳಿಗೆ ಯಾಕೆ ತೆಗಿಲತ್ತೀರಿ ಕನ್ನಡ ಅಂತ ಕೇಳಿದ್ದೀನಿ. ಆದ್ರೆ ಅವ್ರೇನು ಹೇಳ್ತಾರೆ, ಇಲ್ಲ ನಮ್ಮ ಮೇಲ್ಗಡೆ ಅಧಿಕಾರಿಗಳು ಹೇಳಿದಾರೆ ನಾವು ತೆಗಿತಿದ್ದೀವಿ ಅಂತ ಹೇಳಿದ್ರು. ಸರ್ ನಾನು ಅವ್ರನ್ನ ಕೇಳಿ, ಯಾರು ಹೇಳಿದಾರೆ ಏಜೆನ್ಸಿ ಅವ್ರ ನಂಬರ್ ಕೊಡ್ರಿ. ಅವ್ರ ನಂಬರ್ ಹಾಕಿದ್ರು. ಅವರಿಗೆ ಕರೆ ಮಾಡಿ ಕೇಳಿದಾಗ ಅವ್ರೇನು ಹೇಳಿದ್ರು, ಇಲ್ಲ ಸರ್ ನಮ್ಮ ಅಧಿಕಾರಿಗಳು ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ಹೇಳಿದ್ದಾರೆ, ನಾವು ತೆಗೆದಿದ್ದೀವಿ, ಹೊಡೆದಿದ್ದೀವಿ ಅಂತ ಅವ್ರು ಹೇಳಿದ್ರು. ಸರಿ ಅಂದ್ಬಿಟ್ಟು ಮುಂಜಾನೆ 8 ಗಂಟೆಗೆ ಅಲ್ಲಿ ಹೋಗಿ ನಾನು ವೀಕ್ಷಿಸಿದೆ. ಅಲ್ಲಿ ಹೊಡೆದಿರ್ತಕ್ಕಂಥ ಎಲ್ಲ ನಾಮಫಲಕ ಚೂರುಗಳು ಅಲ್ಲೇ ಬಿದ್ದಿದ್ದು. ಅವಾಗ ನಮ್ಗೆ ಕನ್ನಡಕ್ಕೆ ಅವಮಾನ ಆದರೆ ನಮಗೆ ಅವಮಾನ ಆದಂಗಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ನಗರ ಅಭಿವೃದ್ಧಿ ಪ್ರಾಧಿಕಾರದವ್ರಿಗೆ ಕರೆ ಮಾಡಿಬಿಟ್ಟು ನಾವು ಬರ್ತಾ ಇದ್ದೀವಿ ಅಂತ ಹೇಳಿ, ಸರಿ ಸರ್ ಬನ್ನಿ ಅಂದರು. ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ. ಕಮಿಷನರ್ ಅವ್ರಿಗೆ ಕೂತಿದ್ರು. ಸರ್ ಇದು ಕನ್ನಡ ನಾಮಫಲಕವನ್ನು ಯಾವ ವಿಚಾರಕ್ಕೆ ತೆಗೆದಿದ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಸರ್ ನಾವು ತೆಗೆದಿಲ್ಲ, ನಮ್ಮ ಗಮನಕ್ಕೂ ಬಂದದ್ದು ತೆಗೆದಿದ್ದು PWD ದವ್ರು ಮಾಡ್ಯಾರಂತ ಕೆಲಸ. PWD ಅವರು ನಾವು ಕೂಡ್ಕೊಂಡು ಮಾಡಿದ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರನ್ನ ಕರೆಸ್ತೀನಿ ಸರ್. ಸರಿ ದಯವಿಟ್ಟು ಕರೆಸ್ರಿ, ನಾವು ಇಲ್ಲೇ ಕೂತ್ಕೋತೀನಿ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಅಲ್ಲಿ ಕೂತಿದ್ದೀವಿ. ಅಲ್ಲಿಗೆ ಬಂದಿರತಕ್ಕಂಥ PWD ಅಧಿಕಾರಿಗಳು ಅವ್ರು ಬಂದ್ಬಿಟ್ಟು ಹೇಳಿ ಏನಾಗಿದೆ ಅಂತ ಎಲ್ಲ ಕೇಳಿದ್ರು. ಅವಾಗ ನಾವು ಅವ್ರನ್ನ ಕೂಡ ಇದೇ ಪ್ರಶ್ನೆ ಮಾಡಿದ್ವಿ, ಕನ್ನಡದ ಬಗ್ಗೆ ಯಾರದ ವಿರೋಧ ಆಗಿತ್ತು, ಯಾಕೆ ತೆಗೆದಿದ್ರಿ? ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ ಒಂದೇ, ಉರ್ದು ಹಾಕಿಲ್ಲ ಅನ್ನೋ ಕಾರಣ. ನೀವು ಉರ್ದು ಹಾಕಬಹುದಿತ್ತು ಅಥವಾ ಬಿಡಬಹುದು, ನಾವು ಅಂತ ಯಾರು ವಿರೋಧ ಮಾಡಿರಲಿಲ್ಲ. ಆದರೆ ಕನ್ನಡ ಪರ ಯಾರ ವಿರೋಧ ಇತ್ತು, ಯಾಕೆ ತೆಗೆದಿರಿ ಅಂದಾಗ, ಇಲ್ರಿ ನಾವು ಅದನ್ನು ಟ್ರಯಲ್ ಮಾಡಿದೀವಿ ಅಂತ ಹಾರಿಕೆ ಉತ್ತರ ಕೊಡ್ತದೆ. ಎಂಥ ಉತ್ತರ ಅಂದರೆ ಅದು ಏನು ಸಮಂಜಸ ಇಲ್ಲ. ನಾವು ಟ್ರಯಲ್ ಮಾಡಿ ನೋಡಿದ್ದೀವಿ, ಅದಕ್ಕೋಸ್ಕರ ನಾವು ಮತ್ತೆ ತೆಗೆದು ಮತ್ತೆ ಕೂಡಿಸ್ತೀವಿ. ನಾವು ಹೇಳಿದ್ದು ಒಂದೇ, ಟ್ರಯಲ್ ಮಾಡೋಕ್ಕೆ ಒಂದು ಕನ್ನಡಿಗರ ಭಾವನೆಗೆ ಧಕ್ಕೆ ತರಂಥ ವಿಚಾರ ಟ್ರಯಲ್ಲೇ ಮಾಡಬೇಕೆ. ನಿಮ್ಗೆ ಹಾಕಬೇಕಾದ್ರೆ ಕೆಳಗೆ ಹಾಕೋದಿತ್ತು ಬೇರೆ ಭಾಷೆ, ಯಾವ್ದು ವಿರೋಧ ಆಗ್ತಿತ್ತು. ನೀವು ಕನ್ನಡ ಯಾಕೆ ತೆಗೆದ್ರಿ, ಅದು ಹೆಂಗೆ ತೆಗೆದ್ರಿ ಹಂಗೆ ಕೂಡಿಸಿರಿ ಅಂದಾಗ ಅವ್ರೇನು ಹೇಳ್ತಾರೆ, ಇಲ್ಲ ನಾವು ಸಭೆಯನ್ನ ಮಾಡ್ತೀವಿ, ಈ ವಿಚಾರವಾಗಿ ಸಭೆಯನ್ನ ಮಾಡ್ತೀವಿ, ನಾವು ಇಲಾಖೆಗೆ ಲೆಟರ್ ಬರೆದಿದ್ದೀವಿ, ಲೆಟರ್ ನಮಗೆ ಉತ್ತರ ಕೊಟ್ಟ ಮೇಲೆ ನಾವು ಹಾಕ್ತೀವಿ ಅನ್ನೋಂಥದ್ದು ಬಹಳ ನಮಗೆ ಬೇಜಾರಾಗು, ನಮ್ಮನ್ನು ಮನಸ್ಸಿಗೆ ಧಕ್ಕೆ, ಕನ್ನಡ ಅಸ್ಮಿತೆಗೆ ಧಕ್ಕೆ ಆಗುವಂಥ ಉತ್ತರವನ್ನು ಅವ್ರು ಕೊಟ್ಟಾಗ ನಮ್ಮ ಕಾರ್ಯಕರ್ತರು ರೊಚ್ಚಿಗೆದ್ದು ಬಿಟ್ಟು, ನಿಮ್ಗೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಬೇಕು ಕನ್ನಡ ಹಾಕಕ್ಕೆ ಅಂತೇಳಿ ಅವ್ರಿಗೆ ಕರಿಮಿಷಿ ಹತ್ತು ಅಂತ ಕರೆಕ್ಟ್ ಮಾಡಿರ್ತಾರೆ. ನಾವು ಸಮರ್ಥಿಸ್ಕೋತೀವಿ, ನಮಗೇನು ತಪ್ಪಾಗಿಲ್ಲ ಮಸಿ ಹಚ್ಚೋದ್ರಿಂದ, ನಾವೇನು ಕಲೆ ಸುಲಿಗೆ ಮಾಡಿಲ್ಲ, ಒಬ್ಬ ಅಧಿಕಾರಿಗೆ ಹಲ್ಲೆ ಮಾಡಿಲ್ಲ. ಅವ್ರು ನಮ್ಮ ಭಾವನೆಗೆ ಧಕ್ಕೆ ತಂದು ನಮ್ಮ ಭಾವನೆ ಕೂಡ ಮಸಿ ಬಡದಂತ ಕೆಲಸ ಮಾಡಿದರೆ ನಾವು ಅವ್ರಿಗೆ ದೈಹಿಕವಾಗಿ ಮಸಿ ಬಡಿದೀವಿ. ಇಷ್ಟಕ್ಕೆ ಕಾರಣಕ್ಕೆ ನಮ್ಮ ಸುಮಾರು ಒಂದು 48 ಕಾರ್ಯಕರ್ತರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬೆಳಗ್ಗೆಯಿಂದ ಕೂಡ ಹಾಕಿದ್ರು. ಬೆಳಗ್ಗೆಯಿಂದಲೂ ಕೂಡಿಸ್ಕೊಂಡು ಈ ಮಹಾನಗರ ಇದು PWD ಸೂಪರಿಂಟ್ ಇಂಜಿನಿಯರ್ ಮತ್ತು ಅವರು ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಅವರು ಕೂಡ ಬಂದು ಅವ್ರು ದೂರು ದಾಖಲು ಮಾಡ್ತಾರೆ. ನಾನೇನು ಹೇಳ್ತೀನಿ ಮಾಧ್ಯಮದ ಮುಖಾಂತರ ಅಂದ್ರೆ, ನಾವು ಕಾನೂನು ಕೈಗೆ ತಗೊಂಡು ನಾವು ಮಾಡಿದ ತಪ್ಪೇ ಆದರೆ ಕನ್ನಡದ ಕಾನೂನು ಏನು ಹೇಳುತ್ತೆ, ಕರ್ನಾಟಕದ ಕಾನೂನು ಯಾವುದೇ ಇದು ಬೋರ್ಡ್ಗಳಲ್ಲಿ 60% ಕನ್ನಡ ಇರಬೇಕಂತ ಇದ್ದಂತ ತೆಗೆಯುವಂತ ಕಾನೂನು ಹೇಳಲ್ಲ. ಇದು ಕೂಡ ಅವರು ಕಾನೂನ ಉಲ್ಲಂಘನೆಯನ್ನ ಮಾಡಿದ್ದಾರೆ. ಇದಕ್ಕೆ ಸಮಂಜಸ ಉತ್ತರ ಕೊಡ್ತಾ ಇಲ್ಲ, ಇದುವರೆಗೂ ಕೊಡ್ತಾ ಇಲ್ಲ. ಕನ್ನಡ ಇಂಗ್ಲಿಷ್ ಎರಡು ತೆಗೆದು ಹಾಕಿದ್ದಾರೆ. ನೋಡ್ರಿ, ಯಾವುದೇ ನಾನು ಅವ್ರಿಗೆ ಕೇಳ್ತೀನಿ, PWD ಇಲಾಖೆಯಿಂದ ಸುಮಾರು ಕಟ್ಟಡಗಳಾಗ್ಯಾವ, ಸರ್ಕಾರಿ ಕಟ್ಟಡ, ಎಲ್ಲಾ ಕಟ್ಟಡ ಮೇಲೆ ಟ್ರಯಲ್ ಮಾಡ್ತಾರ ಅವರು. ಇದಕ್ಕೆ ಯಾಕೆ ಟ್ರಯಲ್ ಮಾಡಿದ್ರು? ಅವ್ರು ನೇರವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದ್ದು ಉರ್ದು ಭಾಷೆಗೋಸ್ಕರನೇ ತೆಗೆದಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವರು ಕೂಡ ಮಾಡಿದ್ದು ಕಾನೂನು ಉಲ್ಲಂಘನೆ, ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕಂತ ಹೇಳಿ ತಮ್ಮೆಲ್ಲರ ಮೂಲಕ ನಾವು ಈ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪೊಲೀಸ್ ಆಯುಕ್ತರಿಗೂ ಮನವಿ ಮಾಡ್ಕೊತಾ ಇದ್ದೀವಿ. ಒಂದು ವೇಳೆ ನೀವು ಉರ್ದು ಭಾಷೆ ಹಾಕದೆ ಅಲ್ಲಿ ಉದ್ಘಾಟನೆ ಬಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಮುಸ್ಲಿಂ ಬಾಂಧವರು ಹೇಳಿದ ಸಲುವಾಗಿ ಅದು ಕನ್ನಡ ಇಂಗ್ಲಿಷ್ ತೆಗೆದಿರ ಅಲ್ಲಿಂದ. ಮತ್ತು ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋದಾಗ ನಮ್ಮಲ್ಲಿ ಹತ್ರ ಇರ್ತಕ್ಕಂಥ ಮೊಬೈಲ್ಗಳನ್ನ ಪೊಲೀಸರು ತೆಗೆದುಕೊಂಡಿದ್ರು. ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಎಲ್ಲಾ ತಾಲೂಕಿನ ನಾವು ಕರೆ ಕೊಟ್ಟಿರ್ಲಿಲ್ಲ. ಹೀಗೆ ಬಂಧನ ಆಗಿದೆ ಅಂದ ತಕ್ಷಣ ನಾವು ಕಾರ್ಯಕರ್ತರಿಗೆ ಫೋನ್ ಹಚ್ಚಿಬಿಟ್ಟು ಎಲ್ಲಾ ಕಾರ್ಯಕರ್ತರಿಗೆ ಕರೆಸ್ತೀವಿ ಮತ್ತೆ ಉಗ್ರವಾದ ಹೋರಾಟ ತಾಳುತ್ತೆ ಅನ್ನೋಕ್ಕೋಸ್ಕರ ಪೊಲೀಸರು ನಮ್ಮ ಹತ್ರ ಇರುವಂತ ಮೊಬೈಲ್ಗಳನ್ನು ಕಸಿದುಕೊಂಡ್ರು.
ಆವಾಗ ನಾವು ಹೀಗೋ ಕೆಲವೊಂದು ವಿಚಾರಗಳ ಮೂಲಕ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಂದ್ರೆ ನಾರಾಯಣಗೌಡರ ವಿಷಯ ಕೂಡ ಇದು ಹೋಯ್ತು. ಆವಾಗ ಅವರು ಒಂದು ಮಾಧ್ಯಮದ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಜಿಲ್ಲಾಡಳಿತಕ್ಕೆ. ಒಂದು ವೇಳೆ ನನ್ನ ಕಾರ್ಯಕರ್ತರು ಬಿಡುಗಡೆ ಆಗದೆ ಇದ್ರೆ ಪ್ರತಿ ಒಂದು ಕರ್ನಾಟಕದ ಜಿಲ್ಲೆಗಳಿಂದ ಕೂಡ ನಾನು ಕರವೇ ಕಾರ್ಯಕರ್ತನ ಕಲಬುರಗಿ ಕರೆದು ತಂದು ಕಲಬುರಗಿ ಒಂದು ರಣರಂಗ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡೋದ್ರ ಮೂಲಕ ಮಾಧ್ಯಮದವರಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ಮುಖಾಂತರ ನಮಗೆ ಯಾವುದೇ ರೀತಿ ಒಂದು ನಮಗೆ ಚೇರಿ ಕಳಿಸುವಂತ ಎಲ್ಲಾ ಪೂರ್ವ ತಯಾರಿಗಳನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿತ್ತು. ಇದರಲ್ಲಿ ಏನು ಯಾವುದೇ ಒಂದು ಇದಿಲ್ಲ, ಪೊಲೀಸ್ ಇಲಾಖೆ ಎಲ್ಲಾ ರೀತಿ ತಯಾರಿ ಮಾಡಿತ್ತು. ಹಾಗಾಗಿ ಆದ್ರೂ ಕೂಡ ಕಾನೂನು ನಾವು ಕೈಗೆ ತಗೊಂಡಿದ್ದು ನಾವು ಆದ್ರೆ ಅವರು ಕೂಡ ಕಾನೂನು ಉಲ್ಲಂಘನೆ ಮಾಡಿ ಅವ್ರ ಮೇಲೆ ಕೂಡ ನಮ್ಮ ಮೇಲೆ 11 ಜನರ ಮೇಲೆ ಪ್ರಕರಣ ದಾಖಲಾಗ್ಯದಲ್ಲ, ಆ ಅಧಿಕಾರಿಗಳ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕು ಅಂತ ನಮ್ಮ ಮನವಿ ಮಾಡ್ಕೊಳ್ತೇವೆ ನಾವು.